ಸ್ನೇಹಿತರೆ, ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ನಿಮಗೆ ಎಲ್ಲರಿಗೂ ಪಬ್ಲಿಕ್ ಸ್ಟುಡಿಯೋಕ್ಕೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಇವತ್ತು ನಿಮಗೆ ಗೊತ್ತಿರುವಂತಹ ರಾಷ್ಟ್ರಕವಿ ಕುವೆಂಪು ಅವರ ಜೀವನ ಚರಿತ್ರೆ ಮತ್ತು ಅವರು ಮಾಡಿರುವ ಸಾಧನೆ ಬಗ್ಗೆ ನಾನು ನಿಮಗೆ ಇವತ್ತು ತಿಳಿಸಲು ಇವತ್ತಿನ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಕುವೆಂಪು ಅಂದರೆ ನಿಮಗೆಲ್ಲ ಗೊತ್ತಿರುವ ವಿಷಯ ಏನಾಗಿದೆ. ನಮ್ಮ ದೊಡ್ಡ ಒಂದು ಹೆಸರು ಮಾಡಿರುವ ನಮ್ಮ ನಾಡನ್ನು ನಮ್ಮ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ನಮ್ಮ ಕುವೆಂಪು ಅವರು ಸ್ನೇಹಿತರೆ. ಕುವೆಂಪು ಅವ್ರ ಬಗ್ಗೆ ಏನೇ ಹೇಳಿದ್ರು ಕಡಿಮೆನೇ ಸ್ನೇಹಿತರೆ. ಕವಿಗಳ ಬಗ್ಗೆ ವರ್ಣನೆ ಮಾಡಲು ಸಾಧ್ಯವಿಲ್ಲ. ಆದರೆ ಕವಿಗಳು ಮಾಡಿರುವ ಗ್ರಂಥಗಳು ಕಾವ್ಯನಾಮಗಳಿಂದ ಒಬ್ಬರ ಜೀವನವನ್ನು ಚರಿತ್ರೆಯನ್ನೇ ಚೇಂಜ್ ಮಾಡ್ಬೋದು ಸ್ನೇಹಿತರೆ. ಅಂತ ಒಂದು ಅದ್ಭುತ ಪುಸ್ತಕಗಳಿರ್ಬೋದು, ಕಾವ್ಯ ಇರ್ಬೋದು ಅಥವಾ ಕಾದಂಬರಿಗಳು ಕೃತಿಗಳು ನಿಜವಾಗ್ಲೂ ಬಹಳ ಒಂದು ಸಂತೋಷಕರವಾದ ಒಂದು ಸಾಹಿತ್ಯ ಆಗಿದೆ ಸ್ನೇಹಿತರೆ. ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರು ಕುವೆಂಪು ಎಂಬ ಅವರ ಕಾವ್ಯ ನಾಮದಿಂದ ಜನಪ್ರಿಯವಾಗಿದೆ ಸ್ನೇಹಿತರೆ. ಒಬ್ಬ ಭಾರತೀಯ ಕವಿ, ನಾಟಕಕಾರ, ಕಾದಂಬರಿಕಾರ ಮತ್ತು ವಿಮರ್ಶಕ ಎಂದು ಇವರು ಪ್ರಸಿದ್ಧವಾಗಿದ್ದಾರೆ ಸ್ನೇಹಿತರೆ. 20ನೇ ಶತಮಾನದಲ್ಲಿ ಶ್ರೇಷ್ಠ ಕವಿಗಳಲ್ಲಿ ಸಹ ಇವರೊಬ್ಬರಾಗಿದ್ದಾರೆ ಸ್ನೇಹಿತರೆ. ಇವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಮೊದಲು ಬರಹಗಾರರಿಗೆ ಇದ್ದಾಗಲೇ ಇವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಇವರು ತೆಗೆದುಕೊಂಡಿದ್ದಾರೆ ಸ್ನೇಹಿತರೆ. ನಿಜವಾಗ್ಲೂ ಬಹಳ ಸಂತೋಷಕರವಾದ ವಿಷಯ ಸ್ನೇಹಿತರೆ. ನಮ್ಮ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ, ಅಲ್ಲಿಗೊಂದ್ಸರಿ ನೀವು ಹೋಗಿ ಆ ಕುಪ್ಪಳ್ಳಿಯನ್ನ ವಿಶ್ಲೇಷಣೆ ಮಾಡಿ ನೋಡ್ಬೇಕು ಸ್ನೇಹಿತರೆ. ಕಣ್ತುಂಬ ಅದ್ಭುತವಾದ ದೃಶ್ಯ. ಅವ್ರ ಮನೆ ಇರ್ಬೋದು, ಹಳೆ ಮನೆ ಇರ್ಬೋದು, ಮತ್ತೆ ಅಲ್ಲಿರುವ ವಾತಾವರಣ ಯಾವುದೇ ರೀತಿ ತೊಂದರೆ ಕೊಡ್ದಂಗೆ ಒಂದು ವೈಬ್ ಇರ್ತದಲ್ರಿ, ಆ ವೈಬ್ ಅಲ್ಲಿ ನಾವು ಕಾಣ್ಬೋದು ಸ್ನೇಹಿತರೆ. ನಿಜವಾಗ್ಲೂ ಬಹಳ ಸಂತೋಷಕರ ವಿಷಯ ಆಗಿದೆ ಸ್ನೇಹಿತರೆ. ಇವರದ್ದು ಜೀವನ ಚರಿತ್ರೆ ಬಗ್ಗೆ, ಸಾಧನೆ ಬಗ್ಗೆ ಹೇಳೋದಾದ್ರೆ ಸ್ನೇಹಿತರೆ, ಕುವೆಂಪು ಅವರು 1920ರಲ್ಲಿ ದಶಕದಲ್ಲಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ಮಾಡಿದರು ಸ್ನೇಹಿತರೆ. ಅಲ್ಲಿ ಸುಮಾರು 3 ದಶಕಗಳ ಕಾಲ ಅವರು ಅಧ್ಯಯನ ಮಾಡಿದರು ಸ್ನೇಹಿತರೆ. 1956ರಿಂದ 1960ರವರೆಗೂ ಉಪಕುಲಪತಿಯಾಗಿ ಸಹ ಅಲ್ಲಿ ಸೇವೆ ಸಲ್ಲಿಸಿದರು ಸ್ನೇಹಿತರೆ. ಅವರು ಭಾಷಾ ಮಾಧ್ಯಮವಾಗಿ ಕನ್ನಡದಲ್ಲಿ ಶಿಕ್ಷಣವನ್ನು ಪ್ರಾರಂಭಿಸಿದರು. ಕನ್ನಡದ ಹೋರಾಟಕ್ಕಾಗಿ, ಕನ್ನಡ ಉಳಿವಿಗಾಗಿ ಇವರು ಕನ್ನಡದಲ್ಲೇ ಎಲ್ಲ ಬೋಧನೆಯನ್ನು ಮಾಡಿದರು ಸ್ನೇಹಿತರೆ. ಹಲವಾರು ಭಾಷೆ ಬಂದರೂ ಸಹ ಇವರು ಕನ್ನಡದಲ್ಲೇ ಎಲ್ಲ ಒಂದು ತಮ್ಮ ಸಾಧನೆ ಗುರುತು ಕನ್ನಡ ಬೆಳೆಸ್ಬೇಕು ಎಂಬ ಒಂದು ಉದ್ದೇಶದಿಂದ ಸಹ ನಮ್ಮ ಕುವೆಂಪು ಅವರು ಈ ರೀತಿ ಮಾಡಿದರು ಸ್ನೇಹಿತರೆ. ಇವರಿಗೆ ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಿರುವ ಕೊಡುಗೆಗಳು ಬಹಳ ಅದ್ಭುತವಾದ ಒಂದು ಸಾಧನೆ ಆಗಿದೆ ಸ್ನೇಹಿತರೆ. ಕರ್ನಾಟಕ ಸರ್ಕಾರವು ಅವರಿಗೆ ಗೌರವಿತವಾಗಿ ರಾಷ್ಟ್ರಕವಿ 1964ರಲ್ಲಿ ಮತ್ತು ಕರ್ನಾಟಕ ರತ್ನ 1992ರಲ್ಲಿ ಅವರನ್ನು ನೀಡಿತು ಅವರಿಗೆ. ಅಂದರೆ ನಮ್ಮ ಸರ್ಕಾರ ಅವರಿಗೆ ಈ 2 ಪ್ರಶಸ್ತಿಯನ್ನು ನೀಡಿತು ಸ್ನೇಹಿತರೆ. ಭಾರತ ಸರ್ಕಾರವು ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿತು 1988ರಲ್ಲಿ. ಕರ್ನಾಟಕ ರಾಷ್ಟ್ರಗೀತೆ ಜೈ ಭಾರತ ಜನನಿಯ ತನುಜಾತೆ ಅಂತ ಬರೆದರು ಸ್ನೇಹಿತರೆ. ನಮ್ಮ ಕರ್ನಾಟಕದ ರಾಜ್ಯಗೀತೆ ಎಂದು ಇದೆಯಲ್ಲ ಸ್ನೇಹಿತರೆ, ನಾವು ಸ್ಕೂಲ್ಗಳಲ್ಲೆಲ್ಲ ದಿನನಿತ್ಯ ನಾವು ಹೇಳ್ತಿದ್ವಲ್ಲ, ಜೈ ಭಾರತ ಜನನಿಯ ತನುಜಾತೆ ಅಂತ. ಆ ಒಂದು ಶ್ರೇಷ್ಠ ಕವಿತೆ ಅಥವಾ ಗೀತೆಯನ್ನು ಬರೆದಿರೋದು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಸ್ನೇಹಿತರೆ. ಬಹಳ ಅದ್ಭುತವಾದ ಒಂದು ಖುಷಿ ಸಂಗತಿಯಾಗಿದೆ ಸ್ನೇಹಿತರೆ. ಕುವೆಂಪು ಅವರ ಆರಂಭಿಕ ಜೀವನ ಮತ್ತು ಅವರ ಶಿಕ್ಷಣದ ಬಗ್ಗೆ ನಾವು ನಿಮಗೆ ತಿಳಿಸುವುದಾದರೆ ಸ್ನೇಹಿತರೆ, ಕುವೆಂಪು ಅವರು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹಿರೇಕೊಡಗಿ ಎಂಬ ಹಳ್ಳಿಯಲ್ಲಿ ಜನಿಸಿದರು ಸ್ನೇಹಿತರೆ. ಮತ್ತು ಹಿಂದಿನ ಮೈಸೂರು ಸಾಮ್ರಾಜ್ಯದ ಅಂದರೆ ಕರ್ನಾಟಕದಲ್ಲೇ ಇವರು ಹುಟ್ಟಿದ್ದು ಸ್ನೇಹಿತರೆ. ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿಯಲ್ಲಿ ಕನ್ನಡ ಮಾತನಾಡುವ ಒಕ್ಕಲಿಗ ಕುಟುಂಬದಲ್ಲಿ ಬೆಳೆದರು ಇವರು. ಇವರ ಜೀವನ ಶೈಲಿ ಎಲ್ಲ ಅಲ್ಲಿ ಹುಟ್ಟಿದ್ರಲ್ಲಿ, ಬಟ್ ಬಂದಿರೋದು ಇಲ್ಲಿಗೆ ಸ್ನೇಹಿತರೆ. ಇವರು ತಂದೆ ವೆಂಕಟಪ್ಪ ಅವರು ತೀರ್ಥಹಳ್ಳಿ ತಾಲೂಕಿನ ಅಂದರೆ ಇಂದಿನ ಶಿವಮೊಗ್ಗ ಜಿಲ್ಲೆ ಇರುವ ಕುಪ್ಪಳ್ಳಿ ಗ್ರಾಮದವರು. ಅಲ್ಲಿ ಅವರು ಬೆಳೆದರು. ಅವರ ಬಾಲ್ಯದಲ್ಲಿ ಆರಂಭದಲ್ಲಿ ಕುವೆಂಪು ಅವರ ದಕ್ಷಿಣ ಕೆನರಾದಿಂದ ನೇಮಕಗೊಂಡ ಶಿಕ್ಷಕರಿಂದ ಮನೆ ಶಾಲೆಯನ್ನು ಪಡೆದರು. ಅವರು ತಮ್ಮ ಮಾಧ್ಯಮ ಶಾಲಾ ಶಿಕ್ಷಣವನ್ನು ಮುಂದುವರಿಸಲು ತೀರ್ಥಹಳ್ಳಿಯ ಆಂಗ್ಲೋ ವರ್ನಿಕ್ಯುಲರ್ ಶಾಲೆಗೆ ಸೇರಿದರು. ಕುವೆಂಪು ಅವರ ತಂದೆ ಕೇವಲ 12 ವರ್ಷವರಾಗಿದ್ದಾಗಲೇ ನಿಧನರಾದರು ಸ್ನೇಹಿತರೆ. ಇವರು ಕುವೆಂಪು ಅವರಿಗೆ 12 ವರ್ಷ ವಯಸ್ಸಾದಾಗ ಅವರ ತಂದೆ ಮರಣ ಹೊಂದಿರು ಸ್ನೇಹಿತರೆ. ಎಂಥ ದುಃಖಕರ ಸನ್ನಿವೇಶ ನೋಡಿ ಸ್ನೇಹಿತರೆ.
ಅವರು ತೀರ್ಥಹಳ್ಳಿಯಲ್ಲೇ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ತಮ್ಮ ಕೆಳ ಮತ್ತು ಪ್ರೌಢ ಶಿಕ್ಷಣವನ್ನು ಮುಗಿಸಿದರು ಮತ್ತು ವೆಸ್ಟ್ಲಿನ್ ಪ್ರೌಢಶಾಲೆಯಲ್ಲಿ ಹೆಚ್ಚಿನ ಶಿಕ್ಷಣಕ್ಕಾಗಿ ಮೈಸೂರಿಗೆ ಹೋದರು ಸ್ನೇಹಿತರೆ. ಹೆಚ್ಚು ಎಜುಕೇಶನ್ ಮಾಡಲು ಇವರು ಮೈಸೂರಿಗೆ ಹೋದರು ಸ್ನೇಹಿತರೆ. ಅವರು ಮೈಸೂರಿನ ಮಹಾರಾಜ ಕಾಲೇಜು ಅಧ್ಯಯನವನ್ನು ಮುಂದುವರಿಸಿದರು ಮತ್ತು 1929ರಲ್ಲಿ ಪದವಿ ಪಡೆದರು. ಕನ್ನಡದಲ್ಲಿ ಕನ್ನಡ ಮೇಜರ್ ಆಫ್ನಾಗಿ ಸಾಕಷ್ಟು ಸ್ನೇಹಿತರೆ. ಕುವೆಂಪು ಅವರು ಹೇಮಾವತಿಯನ್ನು, ಅಂದರೆ ಅವರ ಹೆಂಡತಿ ಹೆಸರು ಹೇಮಾವತಿ ಸ್ನೇಹಿತರೆ, 30 ಏಪ್ರಿಲ್ 1937ರಂದು ವಿವಾಹವಾದರು. ಅವರು ರಾಮಕೃಷ್ಣ ಮಿಷನ್ನಿಂದ ಈ ಅಧ್ಯಾಪಕರಾಗಿ ವೈವಾಹಿಕ ಜೀವನಕ್ಕೆ ಬಲವಂತವಾಗಿ ಪ್ರವೇಶಿಸಿದರು ಸ್ನೇಹಿತರೆ. ಕುವೆಂಪು ಅವರಿಗೆ ಪೂರ್ಣಚಂದ್ರ ತೇಜಸ್ವಿ ಮತ್ತು ಕೋಕಿಲ ಎಂಬ ಚೈತ್ರ ಎಂಬ ಇಬ್ಬರು ಪುತ್ರರು ಮತ್ತು ಇಂದುಕಲಾ ಮತ್ತು ತಾರಿಣಿ ಎಂಬ ಇಬ್ಬರು ಪುತ್ರಿಯರಿದ್ದರು ಸ್ನೇಹಿತರೆ. ಇವರಿಗೆ ತಾರಿಣಿ ಅವರು ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಮಾಜಿ ಉಪಕುಲಪತಿಯಾಗಿ ಚಿದಾನಂದ ಗೌಡ ಅವರನ್ನು ವಿವಾಹವಾಗಿದ್ದಾರೆ. ಮೈಸೂರಿನಲ್ಲಿರುವ ಅವರ ಮನೆಯನ್ನು ಉದಯ ರವಿ ಎಂದು ಸಹ ಕರೆಯುತ್ತಾರೆ. ಮೈಸೂರಲ್ಲಿರುವ ಇವರ ಒಂದು ಮನೆಯನ್ನು ಉದಯ ರವಿ ಅಂತ ಸಹ ಕರೀತಾರೆ ಸ್ನೇಹಿತರೆ. ಅದು ಇದೀಗ ಇರ್ಬೋದು ಸ್ನೇಹಿತರೆ. ತಮ್ಮ ಅವರ ಮಗ ಪೂರ್ಣಚಂದ್ರ ತೇಜಸ್ವಿ ಬಹುಮುಖಿಯಾಗಿದ್ದು ಕನ್ನಡ ಸಾಹಿತ್ಯ, ಛಾಯಾಗ್ರಹಣ, ಕ್ಯಾಲಿಗ್ರಫಿ, ಡಿಜಿಟಲ್ ಇಮೇಜಿಂಗ್, ಸಾಮಾಜಿಕ ಚಳುವಳಿಗಳು ಮತ್ತು ಕೃಷಿಗೆ ಗಣನೀಯ ಕೊಡುಗೆ ನೀಡಿದರು. ಇವರು ಕೃಷಿಗೆ ಬಹಳ ಒತ್ತು ಕೊಟ್ಟಿದ್ದಾರೆ ಸ್ನೇಹಿತರೆ. ಇವತ್ತಿಗೂ ಅವರು ಪೂರ್ಣಚಂದ್ರ ತೇಜಸ್ವಿ ಅವರ ಮನೆ ಹಾಗೂ ಅವರು ಮಾಡಿರುವ ತೋಟದ ದೃಶ್ಯ ನೀವೆಲ್ಲ ನೋಡಿದ್ದೀರಿ, ಹಲವಾರು ದೃಶ್ಯಗಳನ್ನು ನೋಡಿದ್ರೆ ಸ್ನೇಹಿತರೆ. ನಿಮಗೆ ಇಷ್ಟ ಇದ್ರಲ್ಲಿ ಹೋಗಿ ನೋಡಿ ಒಂದ್ಸರಿ. ಬಹಳ ಅದ್ಭುತವಾದ ದೃಶ್ಯ ಮಾಡಿರುವ ಒಂದು ಕೆಲಸ ಇರ್ಬೋದು, ತೋಟಗಾರಿಕೆ, ಒಂದು ಯಾವುದೇ ಒಂದು ಕಲರವ ಮನಸ್ಸಲ್ಲಿದ್ರು ಅಲ್ಲಿಗೆ ಹೋದ್ಮೇಲೆ ಒಂಥರ ಫೀಲ್ ಆಗ್ಬಿಡುತ್ತೆ, ಹಂಗಾರೆ ಪೀಸ್ ಆಫ್ ತರ ಆಗುತ್ತೆ. ಆ ತರ ಒಂದು ಪರಿಸರದಲ್ಲಿ ಬೆಳೆದಿರುವ ನಮ್ಮ ನಿಮ್ಮಲ ಪ್ರೀತಿಯ ಕುವೆಂಪು ಅವರು ನಿಜಕ್ಕೂ ಅಜರಾಮರ ಸ್ನೇಹಿತರೆ. ಇವರ ಪ್ರಮುಖ ವೃತ್ತಿ ಏನಂದ್ರೆ ಸ್ನೇಹಿತರೆ, ಕುವೆಂಪು ಅವರು 1929ರಲ್ಲಿ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಕನ್ನಡ ಭಾಷೆ ಉಪನ್ಯಾಸಕರಾಗಿ ತಮ್ಮ ಶೈಕ್ಷಣಿಕ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು. ಅವರು 1936ರಿಂದ ಬೆಂಗಳೂರಿನಲ್ಲಿ ಸೆಂಟ್ರಲ್ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದರು. ಅವರು 1946ರಲ್ಲಿ ಮೈಸೂರು ಮಹಾರಾಜ ಕಾಲೇಜಿನ ಮತ್ತೆ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು. ಅವರು 1955ರಲ್ಲಿ ಮಹಾರಾಜ ಕಾಲೇಜಿನ ಪ್ರಾಂಶುಪಾಲರಾದರು. 1956ರಲ್ಲಿ ಅವರು ಮೈಸೂರು ವಿಶ್ವವಿದ್ಯಾಲಯ ಉಪಕುಲಪತಿಯಾಗಿ ಆಯ್ಕೆಯಾದರು. ಇಲ್ಲಿ ಅವರು 1960ರಲ್ಲಿ ನಿವೃತ್ತಿಯನ್ನು ಹೊಂದಿದರು ಸ್ನೇಹಿತರೆ. ಮೈಸೂರು ವಿಶ್ವವಿದ್ಯಾಲಯದಿಂದ ಆ ಸ್ಥಾನಕ್ಕೆ ಏರಿದ ಮೊದಲ ಪದವೀಧರರು ಇವರಾಗಿದ್ದರು ಸ್ನೇಹಿತರೆ. ಆ ಸಮಯದಲ್ಲಿ ಇವರೇ ಒಂದು ಡಿಗ್ರಿ ಮುಗಿಸಿರುವ ಆ ಕುಲಪತಿಗೆ ಇವರು ಚೇಂಬರ್ ಆಗಿರ್ತಲ್ಲ ಸ್ನೇಹಿತರೆ, ಅವಾಗ ಇವರೇ ಮೊದಲಿಗ ಒಂದು ವಿದ್ಯಾರ್ಥಿ ಅಥವಾ ಶಿಕ್ಷಕರಾಗಿರೋ ಸ್ನೇಹಿತರೆ. ಇವರು ಬಹಳ ರೀತಿ ಮಹಾಕಾವ್ಯಗಳು, ಕಾದಂಬರಿಗಳು, ನಾಟಕಗಳು ಮತ್ತು ಅನುವಾದಗಳನ್ನು ಹಾಗೂ ಹಲವಾರು ಕಾದಂಬರಿ ಕವನಗಳನ್ನು ಬರೆದಿದ್ದಾರೆ ಸ್ನೇಹಿತರೆ. ಅವುಗಳು ಏನಂತ ನಾವು ಒಂದೊಂದು ಆಗಿ ನಾನು ನಿಮ್ಗೆ ಹೇಳ್ತೀನಿ ಸ್ನೇಹಿತರೆ. ಇವನು ಓದಿ ಬಿಡಬೇಡಿ, ಬಹಳ ಚೆನ್ನಾಗಿದೆ. ಬುಕ್ಸ್ ಆನ್ಲೈನ್ಗಳಲ್ಲಿ ಸಿಗ್ತವೆ ಸ್ನೇಹಿತರೆ. ಬಹಳ ಅದ್ಭುತವಾದ ಬುಕ್ಗಳನ್ನ ಓದಿ, ಬುಕ್ಗಳಿಂದ ಸಾಕಷ್ಟು ಮಾಹಿತಿ, ಜೀವನ ಶೈಲಿ ಬದಲಾವಣೆಗೆ ಬಹಳ ಪ್ರಾಮುಖ್ಯತೆಯನ್ನು ನೀಡ್ತವೆ ಸ್ನೇಹಿತರೆ. ನಿಜವಾಗ್ಲೂ ಇವರ ಮಹಾಕಾವ್ಯಗಳೆಂದರೆ ಸ್ನೇಹಿತರೆ ಶ್ರೀರಾಮಾಯಣ ದರ್ಶನಂ ಮತ್ತು ಚಿತ್ರಾಂಗ ಇವರ ಎರಡು ಪ್ರಮುಖ ಮಹಾಕಾವ್ಯಗಳು ವೀಕ್ಷಕರೇ. ಇವರ ಪ್ರಮುಖ ಕಾದಂಬರಿಗಳೇನೆಂದರೆ ಕಾನೂನು ಹೆಗ್ಗಡತಿ, ಇದು 1936ರಲ್ಲಿ ಬರೆದ ಸ್ನೇಹಿತರೆ. ಎರಡನೇದಾಗಿ ಮಲೆಗಳಲ್ಲಿ ಮದುಮಗಳು 1967ರಲ್ಲಿ ಇದನ್ನು ಬರೆದ ಸ್ನೇಹಿತರೆ. ಇದರಲ್ಲಿ ಇದೊಂದು ಫಿಲಮ್ ಇದೆ ಮತ್ತೆ ಈ ತರ ಬುಕ್ಗಳಿವೆ. ಇವೆಲ್ಲ ಕಾದಂಬರಿಗಳು ಅವನ್ನ ನೀವು ತರಿಸ್ಕೊಂಡು ಓದಿ ಸ್ನೇಹಿತರೆ. ಇವರ ಪ್ರಮುಖ ನಾಟಕಗಳೇನೆಂದರೆ ಜಲಗಾರ ಮತ್ತು ಬಿರುಗಾಳಿ, ಮಹಾರಾತ್ರಿ ಹಾಗೂ ಸ್ಮಶಾನ ಕುರುಕ್ಷೇತ್ರ ಹಾಗೂ ರಕ್ಷಸಿ, ಶೂದ್ರ ತಪಸ್ವಿ, ಬೆಳ್ಳಗೆ ಕೊರಳ್ ಬಹಳ ಅದ್ಭುತವಾದ ಇದೊಂದು ಸಾಹಿತ್ಯ ಸ್ನೇಹಿತರೆ, ಅಂದರೆ ನಾಟಕ. ಯಮನ ಸೇಲು, ಚಂದ್ರಹಾಸ, ಬಲಿದಾನ, ಕಾನಿನ ಎಂಬ ಇವರ ಪ್ರಮುಖ ನಾಟಕಗಳು ಸ್ನೇಹಿತರೆ. ಇವರ ಆತ್ಮಚರಿತ್ರೆ ಅಂದರೆ ಸ್ನೇಹಿತರೆ ನೆನಪಿನ ದೋಣಿಯಲ್ಲಿ ಎಂತ ಒಂದು ಅದ್ಭುತ ಒಂದು ಹೆಸರು ನೋಡಿ ಸ್ನೇಹಿತರೆ. ಇವರ ಆತ್ಮಚರಿತ್ರೆ ಇದು.
ಕತೆಗಳ ಸಂಗ್ರಹ, ಸನ್ಯಾಸಿ ಮತ್ತು ಇತರ ಕತೆಗಳು, ನನ್ನ ದೇವರು ಮತ್ತು ಇತರ ಕತೆಗಳು ಅಂತ ಬಹಳಷ್ಟು ಕತೆ ಸಂಗ್ರಹವನ್ನು ಮಾಡಿದ್ದಾರೆ ಸ್ನೇಹಿತರೆ. ಇವರ ಪ್ರಮುಖ ಪ್ರಬಂಧಗಳೇನೆಂದರೆ ಮಲೆನಾಡಿನ ಚಿತ್ರಗಳು ಎಂಬ ಪ್ರಮುಖ ಇವರ ಒಂದು ಪ್ರಬಂಧವಾಗಿದೆ ಸ್ನೇಹಿತರೆ. ಇವರ ಸಾಹಿತ್ಯ ವಿಮರ್ಶೆಗಳೇನೆಂದರೆ ಆತ್ಮಶ್ರೀಯಾಗಿ ನಿರಂಕುಶ ಮತಿಗಳಿಗೆ, ಕಾವ್ಯ ವಿಹಾರ, ತಪೋನಂದನ, ವಿಭೂತಿ ಪೂಜೆ, ದ್ರೌಪದಿಯ ತ್ರಿಮುಡಿ, ಹಾಗೂ ವಿಚಾರ ಕ್ರಾಂತಿಗೆ ಆಹ್ವಾನ, ಹಾಗೂ ಸಾಹಿತ್ಯ ಪ್ರಚಾರ ಇತ್ಯಾದಿ ಹಲವಾರು ರೀತಿಯ ಇವರು ಸಾಹಿತ್ಯವನ್ನು ಬರೆದಿದ್ದಾರೆ ಸ್ನೇಹಿತರೆ. ಹಾಗೂ ಸ್ವಾಮಿ ವಿವೇಕಾನಂದ ಮತ್ತು ಶ್ರೀ ರಾಮಕೃಷ್ಣ ಪರಮಹಂಸ ಇವರು ಅದನ್ನೆಲ್ಲ 1934 ಒಳಗಡೆ ಎಲ್ಲ ಬರೆದಿರೋ ಸ್ನೇಹಿತರೆ. ಇವರ ಅನುವಾದಗಳು ಹೇಳ್ಬೇಕಂದ್ರೆ ಗುರುವಿನೊಂದಿಗೆ ದೇವರಿಗೆ, ಇವರ ಅನುವಾದಗಳು, ಜನಪ್ರಿಯ ವಾಲ್ಮೀಕಿ ರಾಮಾಯಣ, ಇವೆಲ್ಲ ಅವರ ಅನುವಾದಗಳು ಸ್ನೇಹಿತರೆ. ಮಕ್ಕಳಿಗಾಗಿ ಹಲವಾರು ರೀತಿಯ ಕಾವ್ಯ ಹಾಗೂ ಗ್ರಂಥ ಕವನಗಳನ್ನು ಬರೆದಿರೋ ಸ್ನೇಹಿತರೆ. ಆ ಕವನಗಳು ಒಂದೊಂದಾಗಿ ಹೇಳೋದಾದ್ರೆ ಸ್ನೇಹಿತರೆ, ಬೊಮ್ಮನಹಳ್ಳಿಯ ಚಿಂದರಿ ಜೋಗಿ, ಇದು ಅದ್ಭುತವಾದ, ನಾವು ಚಿಕ್ಕ ಏಜಿನಲ್ಲಿ ಸಹ ಕೇಳಿರ್ತೀರಿ ನೀವೆಲ್ಲ. ಮಾರಿ ವಿಜ್ಞಾನ, ಮೇಘಪುರ, ನನ್ನ ಮನೆ, ನನ್ನ ಗೋಪಾಲ, ಅಮಲಕತೆ, ಸಾಹಸ ಪವನ, ಮೊಡ್ಡಣ್ಣನ ತಮ್ಮ, ನರಿಗಳಿಗೆ ಕೋಡಿಲ್ಲ, ಹಾಲೂರು ಮತ್ತು ಇವರ ಪ್ರಮುಖ ಕಾವ್ಯನಾಮಗಳೆಂದು ಸ್ನೇಹಿತರೆ ಕೊಳಲು, ಪಾಂಚಜನ್ಮ, ನವಿಲು, ಕಲಾಸುಂದರಿ, ಕಥನ ಕವನಗಳು, ಕೋಗಿಲೆ ಮುಟ್ಟು, ಸೋವಿಯತ್ ರಷ್ಯಾ, ಪ್ರೇಮ ಕಾಶ್ಮೀರ, ಅಗ್ನಿಹಂಸ, ಪಕ್ಷಿಕಾಶಿ, ಕಿಂಕಿಣಿ, ಚಂದ್ರಮಂಜಿಕೆ ಮತ್ತು ಅನಿಕೇತನ, ಜನುಗುವ, ಅನುತ್ತರ, ಮುತ್ತಾಂತರ ಮುಂತಾದ ಕಾವ್ಯನಾಮಗಳು ಸ್ನೇಹಿತರೆ ಇವರೆಲ್ಲ ಬರೀತಾರೆ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಸ್ನೇಹಿತರೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಜೀವನದ ಬಗ್ಗೆ ಹೇಳಿದ್ವಿ. ಇವರು ಸಾಕಷ್ಟು ಅದ್ಭುತ ಇವರಿಗೆ ಪ್ರಶಸ್ತಿಗಳು ಲಭಿಸಿವೆ ಸ್ನೇಹಿತರೆ. ಮತ್ತು ಇವರಿಗೆ ಹಲವಾರು ರೀತಿ ಗೌರವ ಡಾಕ್ಟರೇಟ್ಗಳು ಪ್ರಶಸ್ತಿಗಳು ಅವುಗಳು ಯಾವ್ಯಾವ ಅಂದ್ರೆ ಸ್ನೇಹಿತರೆ, ಕರ್ನಾಟಕ ರತ್ನ ಪ್ರಶಸ್ತಿ, ಪದ್ಮವಿಭೂಷಣ, ಪಂಪ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ, ರಾಷ್ಟ್ರಕವಿ ಹಾಗೂ ಪದ್ಮಭೂಷಣ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಹ ಇವರಿಗೆ ಸ್ನೇಹಿತರೆ ಲಭಿಸಿದೆ ಸ್ನೇಹಿತರೆ. ಇವರ ಸ್ಮಾರಕ ಎಲ್ಲಿದೆ ಅಂದ್ರೆ ಸ್ನೇಹಿತರೆ, ಇವರ ಸ್ಮಾರಕ ಕವಿಮನೆ ಎಂದು ಪ್ರಸಿದ್ಧವಾಗಿದೆ ಸ್ನೇಹಿತರೆ. ಇವರ ಸ್ಮಾರಕ ಕುಪ್ಪಳ್ಳಿಯಲ್ಲಿರುವ ಕುವೆಂಪು ಅವರ ಬಾಲ್ಯದ ಮನೆಯನ್ನು ರಾಷ್ಟ್ರಕವಿ ಕುವೆಂಪು ಪ್ರತಿಷ್ಠಾನ ವಸ್ತು ಸಂಗ್ರಹಾಲಯವಾಗಿ ಪರಿವರ್ತಿಸಲಾಗಿದೆ. ಕುವೆಂಪು ಅವರ ಕೃತಿಗಳನ್ನು ಬಾಹ್ಯ ಜಗತ್ತಿನ ಪ್ರದರ್ಶಿಸಲು ಈ ಟ್ರಸ್ಟ್ ಕುಪ್ಪಳ್ಳಿಯಲ್ಲಿ ಅವರ ಅಭಿವೃದ್ಧಿ ಕಾರ್ಯಕ್ರಮಗಳ ಕೈಗೊಂಡಿದೆ. ನವೆಂಬರ್ 2015ರಲ್ಲಿ ಕವಿಮನೆಯಿಂದ ಕವಿ ಕುವೆಂಪು ಅವರಿಗೆ ನೀಡಲಾದ ಪದ್ಮವಿಭೂಷಣ ಪ್ರಶಸ್ತಿಗಳು ಸೇರಿದಂತೆ ಅನೇಕ ಬೆಲೆ ಬಾಳುವ ವಸ್ತುಗಳನ್ನು ಇಲ್ಲಿ ಇಡಲಾಗಿದೆ ಸ್ನೇಹಿತರೆ. ಇಡೀ ಮ್ಯೂಸಿಯಂ ಧ್ವಂಸಗೊಳಿಸಲಾಗಿದೆ. ಅಲ್ಲಿದ್ದ ಕಣ್ಗಾವಲು ಕ್ಯಾಮರಾಗಳಿಗೂ ಹಾನಿಯಾಗಿದೆ. ಅಲ್ಲಿ ಇರಿಸಲಾಗಿದೆ ಜ್ಞಾನಪೀಠ ಪ್ರಶಸ್ತಿ ಹಾಗೆ ಉಳಿದಿದೆ ಸ್ನೇಹಿತರೆ. ಇವರ ಪ್ರಶಸ್ತಿಗಳು ಯಾವುದೇ ರೀತಿ ತೊಂದರೆಗೆ ಒಳಗಾಗದೆ ಅಲ್ಲೇ ಇದೆ ಸ್ನೇಹಿತರೆ. ಕುವೆಂಪು ಅವರ ಜೀವನ ಚರಿತ್ರೆಗಳ ಬಗ್ಗೆ ಹಲವಾರು ರೀತಿಯ ವಿಶ್ಲೇಷಣೆ ಮಾಡಿರುವ ಕೆಲವೊಂದು ವ್ಯಕ್ತಿಗಳೆಂದರೆ ಸ್ನೇಹಿತರೆ, ಅಣ್ಣನ ನೆನಪು ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿದ್ದಾರೆ. ಯುಗದ ಕವಿ KC ಶಿವರೆಡ್ಡಿ ಅವರು ಸಹ ಇವರ ಬಗ್ಗೆ ಬರೆದಿದ್ದಾರೆ. ಕುವೆಂಪು ಪ್ರಧಾನ ಗುರುದತ್ ಅವರು ಬರೆದಿದ್ದಾರೆ. ಮಗಳ ಕಂಡ ಕುವೆಂಪು ತಾರಿಣಿ ಚಿದಾನಂದ ಅವರು ಇದನ್ನು ಬರೆದಿದ್ದಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇವರು ಭಾರತೀಯ ಬರಹಗಾರರ ಪಟ್ಟಿಯಲ್ಲಿ ನಮ್ಮ ಕನ್ನಡದ ನೆಲ, ಜಲ ಹಾಗೂ ಹೆಸರನ್ನು ಋತುಂಗ ಶಿಖರಕ್ಕೆ ಏರಿಸಿದ್ದಾರೆ ಸ್ನೇಹಿತರೆ. ನಿಜವಾಗಿಯೂ ನಮ್ಮ ನಾಡಿನಲ್ಲಿ ಹುಟ್ಟಿರುವ ಕುವೆಂಪು ಅವರು ಅದ್ಭುತ. ನಾವೆಲ್ಲ ಬಹಳ ಪುಣ್ಯವಂತರು ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕವಿಗಳೊಂದಿಗೆ